ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನೊಂದು ಆವೃತ್ತಿ ಆಸರೆ ಟಿವಿ ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ಮಧುರವಾದ ವಂದನೆಗಳು. ಈ ದಿನ ಕೂಡ ನಿಮ್ಮ ಸಂಕಷ್ಟಗಳಲ್ಲಿ ಅದ್ಭುತವನ್ನು ಮಾಡುವಂಥ ದೇವರು ಎಂಬಂಥ ಶಿರೋನಾಮದಲ್ಲಿ ನಿಮ್ಮೊಂದಿಗೆ ನಾನು ಮಾತನಾಡಲಿಕ್ಕಿದ್ದೇನೆ. 2 ಅರಸುಗಳು 4ನೇ ಅಧ್ಯಾಯ 1-7 ವಚನಗಳನ್ನು ಅದಕ್ಕೆ ಆಧಾರವಾಗಿ ನಾವು ಓದಿಕೊಳ್ಳೋಣ. ನಿಮ್ಮ ಸಂಕಷ್ಟಗಳಲ್ಲಿ ಅದ್ಭುತವನ್ನು ಮಾಡುವಂಥ ದೇವರು. ನಿಮಗೋಸ್ಕರವಾಗಿ ನಾನು ವಾಕ್ಯ ಭಾಗವನ್ನು ಓದುತ್ತೇನೆ. ಒಂದು ದಿವಸ ಪ್ರವಾದ ಮಂಡಳಿಯಲ್ಲೊಬ್ಬನ ಹೆಂಡತಿಯು ಎಲಿಷನ ಹತ್ತಿರಕ್ಕೆ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಅವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವರು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾರೆ ಎಂದು ಮೊರೆ ಇಟ್ಟಳು. 2ನೇ ವಾಕ್ಯ, ಎಲಿಷನು ಆಕೆಗೆ, ನಾನು ನಿನಗೇನು ಮಾಡಬೇಕೆನ್ನುತ್ತೆ? ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗ್ಗ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲಿಷನು ಆಕೆಗೆ, ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ತೆಗೆದುಕೊಂಡು ಬಾ. ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರ್ಕೊಂಡು ಬಾಗಿಲನ್ನು ಮುಚ್ಚಿ ಅವರು ಮುಂದಿಟ್ಟ ಪಾತ್ರೆಗಳಲ್ಲಿ ಎಣ್ಣೆ ಒಯ್ದಳು. 6ನೇ ವಾಕ್ಯ, ಪಾತ್ರೆಗಳು ತುಂಬಿದಾಗ ಆಕೆಯ ಮಗನಿಗೆ, ಇನ್ನೊಂದು ಪಾತ್ರೆಯನ್ನ ತಂದಿಡು ಅನ್ನಲು, ಪಾತ್ರೆಗಳು ತೀರಿದವೆ ಎಂದು ಉತ್ತರ ಕೊಟ್ಟನು. ಕೂಡಲೇ ಎಣ್ಣೆ ಉಕ್ಕುವುದು ನಿಂತು ಹೋಯಿತು. ತರುವಾಯ ಆಕೆಯ ದೇವರ ಮನುಷ್ಯನ ಹತ್ತಿರ ಬಂದು ನಡೆದದ್ದನ್ನು ತಿಳಿಸಿದಳು. ಅವನು ಆಕೆಗೆ, ಹೋಗಿ ಎಣ್ಣೆಯನ್ನ ಮಾರಿ ಸಾಲ ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂದನು. ಇಲ್ಲಿ ಒಂದು ಸಂಭವವನ್ನು ನಾವು ನೋಡುತ್ತಾ ಇದ್ದೇವೆ. ಒಬ್ಬ ಸ್ತ್ರೀಯ ಜೀವನದಲ್ಲಿ ಒಂದು ಕೊನೆಯ ಘಟ್ಟಕ್ಕೆ ಬಂದಿದ್ದಾಳೆ. ಬಹಳ ಸಾಲದ ನಿಮಿತ್ತವಾಗಿ ಬಾಧಿಸಲ್ಪಟ್ಟಂಥ ಕುಟುಂಬ, ತನ್ನ ಗಂಡನನ್ನು ಕಳೆದುಕೊಂಡಂಥ ಒಬ್ಬ ಸ್ತ್ರೀ, ತನಗೆ ಮಕ್ಕಳಿದ್ದಾರೆ, ಆ ಮಕ್ಕಳನ್ನು ಸಾಲ ಕೊಟ್ಟವರು ಅವರನ್ನು ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾರೆ. ಅವರಿಗೇನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲ. ಈಗಾಗಲೇ ನಾನು ಹೇಳಿದ ಹಾಗೆ ನಿಮ್ಮ ಸಂಕಷ್ಟದ ಸಮಯದಲ್ಲಿ ದೇವರು ಮಾತ್ರ ಅದ್ಭುತವನ್ನು ಮಾಡಲಿಕ್ಕೆ ಸಾಧ್ಯ. ನೋಡಿ, 1ನೇ ವಾಕ್ಯದಲ್ಲಿ ನೋಡುತ್ತೇವೆ ಅವಳಿಗೆ ಒಂದು ದೊಡ್ಡ ಅಗತ್ಯತೆ ಇದೆ. 2ನೇ ವಾಕ್ಯದಲ್ಲಿ ನೋಡುತ್ತೇವೆ ಅವಳ ಬಳಿಯಲ್ಲಿ ಕಡಿಮೆ ಸಂಪನ್ಮೂಲ ಇದೆ. 3ರಿಂದ 7ನೇ ವಾಕ್ಯದವರೆಗೆ ನಾವು ನೋಡುವುದಾದರೆ ದೇವರ ಒದಗಿಸುವಿಕೆ, ಅದು ಮಾತ್ರವಲ್ಲ ದೇವರ ಅದ್ಭುತವನ್ನು ನೋಡಲಿಕ್ಕೆ ಸಾಧ್ಯ. ಈ ಘಟನೆಯನ್ನು ನಾವು ಆತ್ಮಿಕವಾಗಿ ನಾವು ವ್ಯಾಖ್ಯಾನಿಸುವುದಾದರೆ ಎಲಿಷನು ದೇವರನ್ನು ಪ್ರತಿಬಿಂಬಿಸುತ್ತಾನೆ. ಪ್ರವಾದಿಯ ಹೆಂಡತಿಯು ವಿಶ್ವಾಸಿಗಳನ್ನು ಪ್ರತಿಬಿಂಬಿಸುತ್ತಾಳೆ. ನೇರವಾಗಿ ನಾವು ವಾಕ್ಯ ಭಾಗಕ್ಕೆ ಹೋಗೋಣ. 1ನೇ ವಾಕ್ಯ ಹೇಳುತ್ತದೆ, ಅವಳು ಎಲಿಷನ ಹತ್ತಿರಕ್ಕೆ ಬಂದು. ಗಮನಿಸಿ, ಇಲ್ಲಿ ಅವಳು ಕಷ್ಟದ ಸಮಯದಲ್ಲಿ ಇನ್ನೊಬ್ಬ ಸಾಲಗಾರನ ಬಳಿಯಲ್ಲಿ ಅವಳು ಹೋಗಲಿಲ್ಲ. ಅವಳು ಬಂದದ್ದು ಎಲಿಷನ ಹತ್ತಿರಕ್ಕೆ ಬರುತ್ತಿದ್ದಾಳೆ. ನೋಡಿ, ನಿಮ್ಮ ಜೀವಿತದ ಪ್ರತಿಯೊಂದು ಪರಿಸ್ಥಿತಿ ದೇವರಿಗೆ ಗೊತ್ತಿದೆ. ಈ ಸ್ತ್ರೀಯ ಕುಟುಂಬದಲ್ಲಿ ಕಣ್ಣೀರಿತ್ತು, ಅವರ ಕುಟುಂಬದಲ್ಲಿ ಅಗಲುವಿಕೆ ಇತ್ತು, ಅವಳ ಕುಟುಂಬದಲ್ಲಿ ಸಾಲವಿತ್ತು, ಆದರೆ ಅವಳ ಕುಟುಂಬದಲ್ಲಿ ಒಂದು ದೈವ ಭಕ್ತಿ ಇತ್ತು. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಅವಳು ಜೀವಿತದ ಕೊನೆಯ ಅವಸ್ಥೆಯಲ್ಲಿ ಬಂದಿದ್ದಾಳೆ. ಆ ಕೊನೆಯ ಅವಸ್ಥೆಯಲ್ಲಿ ಅವಳು ದೇವ ಭಕ್ತನನ್ನು ನಂಬಿದಳು. ನಾವು ಕೂಡ ನಮ್ಮ ಜೀವಿತದಲ್ಲಿ ಕೊನೆಯ ಅವಸ್ಥೆಯ ಗಳಿಗೆಯಲ್ಲಿ ನಾವು ದೇವರನ್ನು ನಂಬಬೇಕಾಗಿದೆ. ನೀನು ದೇವರನ್ನ ನಂಬಿ ಬರುವುದಾದರೆ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಅವಳ ಜೀವಿತದ ಒಂದು ಟರ್ನಿಂಗ್ ಪಾಯಿಂಟ್ ಯಾವುದೆಂಬುದಾಗಿ ಹೇಳಿದ್ರೆ, ಅವಳು ತೆಗೆದುಕೊಂಡಂಥ ಸರಿಯಾದ ತೀರ್ಮಾನ. ಯಾವ ತೀರ್ಮಾನ? ಅವಳು ದೇವ ಭಕ್ತನ ಬಳಿಯಲ್ಲಿ ಬರುತ್ತಿದ್ದಾಳೆ. ಹಾಗಿರುವುದಾದರೆ ನಾವು ಕೂಡ ದೇವರ ಬಳಿಯಲ್ಲಿ ಬರಬೇಕಾಗಿದೆ. ಸೇಲಂ ಎಂಬಂಥ ಪ್ರದೇಶದಲ್ಲಿ 2.5 ಕೋಟಿ ಲಕ್ಷ ಒಬ್ಬ ವ್ಯಕ್ತಿ ಸಾಲ ಮಾಡಿದನು. ಅದು ಈಗಿನ ಸಮಯದಲ್ಲಿ ಅಲ್ಲ, ಸುಮಾರು 1990ರ ಸಮಯದಲ್ಲಿ 2.5 ಕೋಟಿ ಎಂಬುದಾಗಿ ಹೇಳುವಾಗ ಅದು ಒಂದು ದೊಡ್ಡ ಮೊತ್ತವಾಗಿತ್ತು. ಪ್ರಯತ್ನಿಸಿದ, ಆದರೆ ಅವನಿಗೆ ಯಾವ ವ್ಯಾಪಾರ ಕೈಗೂಡಿ ಬರಲಿಲ್ಲ.
ಅವನ ಕೊನೆಯಲ್ಲಿ ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದೆ ಸಾಲಗಾರರ ಕಾಟ ತಾಳಲಾರದೆ ಕೊನೆಯದಾಗಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ. ಆತ್ಮಹತ್ಯೆ ಮಾಡಿಕೊಳ್ಳುವ ಮುಂಚೆ ಒಬ್ಬ ಸೇವಕರು ಅವರನ್ನು ಭೇಟಿ ಕೊಟ್ಟು ಅವನಿಗೆ ಹೇಳಿದರು, ನಿನ್ನ ಕೊನೆಯ ಗಳಿಗೆಯಲ್ಲಿ ಯೇಸುವನ್ನು ಪ್ರಯತ್ನಿಸು. ಆ ಕೊನೆಯ ಗಳಿಗೆಯಲ್ಲಿ ಅವರು ಯೇಸುವನ್ನು ಪ್ರಯತ್ನಿಸಿ, ಯೇಸುವನ್ನು ಎಲ್ಲವನ್ನ ನಾನು ಪ್ರಯತ್ನಿಸಿದ್ದೇನೆ, ಕೊನೆಯದಾಗಿ ಯೇಸುವನ್ನು ನಾನು ಪ್ರಯತ್ನಿಸೋಣ ಎಂಬುದಾಗಿ ಯೇಸುವನ್ನು ಅಂಗೀಕರಿಸಿಕೊಂಡು ನಂಬಿ ಮುಂದಕ್ಕೆ ಬರೆದ. ಯಾರು 2.5 ಕೋಟಿ ಸಾಲ ಇದೆ ಎಂಬುದಾಗಿ ಸಾಯಲಿಕ್ಕೆ ಹೋದ ಅದೇ ವ್ಯಕ್ತಿ ಇವತ್ತು ಸೇಲಂ ಪಟ್ಟಣದಲ್ಲಿ ಒಬ್ಬ ದೊಡ್ಡ ವ್ಯಾಪಾರಿಯಾಗಿ ಬದಲಾಗಿದ್ದಾನೆ. ಇವತ್ತು ಅನೇಕ ಜನರಿಗೆ ಇನ್ನು ಸಾಲವನ್ನು ಕೊಡುವ ವ್ಯಕ್ತಿಯಾಗಿ ಅವನು ಮಾರ್ಪಟ್ಟಿದ್ದಾನೆ. ಅವನ ಒಂದು ಬದಲಾವಣೆಗೆ, ಅವನ ಜೀವನದ ಒಂದು ಆಶೀರ್ವಾದಕ್ಕೆ ಕಾರಣ ಏನಂತ ಹೇಳಿದ್ರೆ ಅವನು ತೆಗೆದುಕೊಂಡ ತೀರ್ಮಾನ. ಕೊನೆಯ ಗಳಿಗೆಯಲ್ಲಿ ಅವನು ದೇವರ ಕಡೆಗೆ ಬಂದ, ದೇವರ ಕಡೆಗೆ ತಿರುಗಿಕೊಂಡ. ಈ ಆಸರೆ ಟಿವಿಯನ್ನ ವೀಕ್ಷಿಸ್ತಾ ಇರುವಂತ ಪ್ರಿಯ ದೇವ ಮಕ್ಕಳೇ, ನಿಮ್ಮ ಜೀವಿತದ ಕೊನೆಯ ಘಟ್ಟದಲ್ಲಿ, ಕೊನೆಯ ಅವಸ್ಥೆಯಲ್ಲಿ ನೀವು ಕೈ ಬಿಡಲ್ಪಟ್ಟಿರುವಾಗ ನೀವು ದೇವರ ಬಳಿಯಲ್ಲಿ ಬರುವುದಾದರೆ ನಿಶ್ಚಯವಾಗಿ ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ಇಲ್ಲಿ ನಾವು ನೋಡುತ್ತೇವೆ, ಆ ಪ್ರವಾದಿಯ ಹೆಂಡತಿಯು ಕೊನೆಯ ಅವಸ್ಥೆಗೆ ಬಂದಿದ್ದಾಳೆ. ಸಾಲಗಾರರು ತನ್ನ ಮನೆಯ ಬಳಿಯಲ್ಲಿ ಬಂದಿದ್ದಾರೆ. ಸಾಲ ಕೊಟ್ಟವರು ಈಗ ತನ್ನ ಮಕ್ಕಳನ್ನು ಕೊಂಡೊಯ್ಯುವುದಕ್ಕೆ ಬಂದಿದ್ದಾರೆ. ಯಾರ ಬಳಿ ಹೋಗಬೇಕೆಂಬುದಾಗಿ ಗೊತ್ತಿಲ್ಲ, ಯಾರಿಗೆ ತನ್ನ ಸಮಸ್ಯೆಯನ್ನು ಹೇಳಬೇಕೆಂಬುದಾಗಿ ಗೊತ್ತಿಲ್ಲ. ಸಾಲ ತೀರಿಸುವುದಕ್ಕೆ ಇನ್ನೊಬ್ಬ ಸಾಲಗಾರನ ಬಳಿಯಲ್ಲಿ ಅವಳು ಹೋಗಲಿಲ್ಲ. ತಿರುಗಿ ಸಾಲಕ್ಕೆ ಬಡ್ಡಿಯನ್ನು ತೆಗೆದುಕೊಳ್ಳಲಿಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳಲಿಲ್ಲ. ಅವಳು ನೇರವಾಗಿ ಎಲಿಷನ ಬಳಿಯಲ್ಲಿ ಬರುತ್ತಿದ್ದಾಳೆ. ಇದರ ಆತ್ಮೀಕ ಅರ್ಥ ಏನಂತ ಹೇಳಿದ್ರೆ, ನಿನ್ನ ಜೀವಿತದ ಕೊನೆಯ ಘಟ್ಟದಲ್ಲಿ ಯೇಸುವಿನ ಬಳಿಯಲ್ಲಿ ಬರಬೇಕು. ನಿನ್ನ ಕೊನೆಯ ಅವಸ್ಥೆಯಲ್ಲಿ ದೇವರ ಬಳಿಯಲ್ಲಿ ಬರುವಾಗ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತವನ್ನ ಮಾಡುತ್ತಾರೆ. ದೇವರು ನಿನ್ನ ಜೀವನದಲ್ಲಿ ಬಿಡುಗಡೆಯನ್ನು ಕೊಡುತ್ತಾರೆ. ದೇವರು ನಿನಗೋಸ್ಕರವಾಗಿ ಒಂದು ಅದ್ಭುತದ ಬಾಗಿಲನ್ನ ತೆರೆಯುತ್ತಾರೆ. ಅದಕ್ಕೋಸ್ಕರವಾಗಿ ಸತ್ಯವೇದ ತಿಳಿಸುತ್ತದೆ, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಹೌದು, ಇದು ನಿನ್ನ ಸಮಯವಾಗಿದೆ. ನೀನು ದೇವರ ಸಮೀಪಕ್ಕೆ ಬರುವಾಗ ನಿನ್ನ ಕಷ್ಟಗಳಿಗೆ ಒಂದು ಪೂರ್ಣ ವಿರಾಮ ಸಿಗುತ್ತದೆ. ನಿನ್ನ ಜೀವಿತದಲ್ಲಿ ಇರುವಂತ ಅವಸ್ಥೆಗಳಿಗೆ ಒಂದು ಬದಲಾವಣೆಯನ್ನ ದೇವರು ಕೊಡುತ್ತಾನೆ. ಅದಕ್ಕೆ ಒಬ್ಬರು ಈ ರೀತಿಯಾಗಿ ಹೇಳಿದ್ದಾರೆ, ನಾವು ಒಂದು ಹೆಜ್ಜೆಯನ್ನ ದೇವರ ಬಳಿಯಲ್ಲಿ ಇಟ್ಟು ಬರುವುದಾದರೆ ದೇವರು ಸಹಾಯ ಮಾಡುವುದಕ್ಕಾಗಿ 10 ಹೆಜ್ಜೆಗಳನ್ನ ನಮ್ಮ ಬಳಿ ಇಡುತ್ತಾರಂತೆ. ಅಂದರೆ ಆತನು ಸಿಗುವ ಕಾಲದಲ್ಲೇ ಹುಡುಕಿರೆ. ಯೆಶಾಯ 55:6ನೇ ವಾಕ್ಯ ಹೇಳುತ್ತದೆ, ಆತನು ಸಿಕ್ಕುವ ಕಾಲದಲ್ಲಿ ಹುಡುಕಿರಿ, ಆತನು ಸಮೀಪದಲ್ಲಿ ಇರುವಾಗಲೇ ಆತನಿಗೆ ವಿನಃ ಮಾಡಿರಿ. ಹಾಗಾದರೆ ಮೊದಲನೇದಾಗಿ ನೀವು ಯೇಸುವಿನ ಬಳಿಯಲ್ಲಿ ಬರಬೇಕು. ಎರಡನೇದಾಗಿ ಆ ಪ್ರವಾದಿಯ ಹೆಂಡತಿ ತನ್ನ ಕಷ್ಟಗಳನ್ನೆಲ್ಲವನ್ನ ಅವಳು ಎಲಿಷನ ಬಳಿ ಹೇಳುತ್ತಿದ್ದಾಳೆ. ಅವಳು ನೇರವಾಗಿ ಹೋದದ್ದು ಎಲಿಷನ ಬಳಿಯಲ್ಲಿ. ಎರಡನೇದಾಗಿ ಅವಳ ಎಲ್ಲಾ ಕಷ್ಟಗಳನ್ನ, ಎಲ್ಲಾ ಸಮಸ್ಯೆಗಳನ್ನ ಎಲಿಷನ ಬಳಿಯಲ್ಲಿ ಅವಳು ಹೇಳುತ್ತಾ ಇದ್ದಾಳೆ. ಬಿಡಿ ಬಿಡಿಯಾಗಿ ತನ್ನ ಎಲ್ಲಾ ಸಮಸ್ಯೆಗಳನ್ನ ಹೇಳಿಕೊಳ್ಳುತ್ತಿದ್ದಾಳೆ. ಇದು ನಿಮ್ಮ ಜೀವಿತದಲ್ಲಿ, ನಿಮ್ಮ ಎಲ್ಲ ಸನ್ನಿವೇಶಗಳಲ್ಲಿ ನಿಮ್ಮ ಸಮಸ್ಯೆಗಳನ್ನ ಯಾರ ಬಳಿ ಹೇಳುತ್ತೀರಾ? ಮನುಷ್ಯರ ಬಳಿಯಲ್ಲಿ ನೀವು ಹೇಳಿದರೆ ನಿಮಗೆ ಪರಿಹಾರ ಇಲ್ಲ. ವೈದ್ಯರ ಬಳಿಯಲ್ಲಿ ಕೊನೆಯ ಮಟ್ಟಕ್ಕೆ ಬಂದು ಹೇಳಿದರೆ ಅವರಿಂದ ಕೂಡ ನಿಮಗೆ ಬಿಡುಗಡೆ ಇಲ್ಲ. ಅನೇಕ ಸಾರಿ ನನಗೆ ಫೋನ್ ಕರೆಗಳು ಬರ್ತದೆ. ಯಾವಾಗಲೂ ಅವರು ತಮ್ಮ ಸಮಸ್ಯೆಯ ಅಂತಿಮ ಘಟ್ಟಕ್ಕೆ ಬರುವಾಗ ಕೊನೆಯದಾಗಿ ಕಾಲ್ ಮಾಡಿ ನಮಗಾಗಿ ಪ್ರಾರ್ಥನೆ ಮಾಡ್ರೆಂಬುದಾಗಿ ಹೇಳ್ತಾರೆ. ಅನೇಕ ಸಾರಿ ನಾವು ದೇವರ ಬಳಿಯಲ್ಲಿ ಯಾವಾಗ ಬರ್ತೀವಿ ಅಂತ ಹೇಳಿದ್ರೆ ಕೊನೆಯ ಘಟ್ಟದಲ್ಲಿ ಬರ್ತೇವೆ. ಕಷ್ಟಗಳು ತುಂಬಿದಾಗ ಬರ್ತೇವೆ, ಮುಳುಗಿ ಹೋಗುವಂತ ಪರಿಸ್ಥಿತಿಯಲ್ಲಿ ಬರ್ತೇವೆ. ಆದರೆ ದೇವರು ಹೇಳುತ್ತಾದರೆ ನಿನ್ನ ಕಷ್ಟದ ಸಮಯದಲ್ಲಿ ನೀನು ಬರಬೇಕಾದಂತ ಒಂದೇ ಒಂದು ಸ್ಥಳ ಇದೆ, ಅದು ದೇವರ ಸ್ಥಳ. ನೀನು ದೇವರ ಬಳಿ ಬರುವಾಗ ಅದು ಸರಿಯಾದ ಸ್ಥಳವಾಗಿರುತ್ತದೆ, ಅಲ್ಲಿಯೇ ಪರಿಹಾರ ಸಿಕ್ಕುವ ಸ್ಥಳವಾಗಿರುತ್ತದೆ. ಹಣ್ಣಳು ನೋಡ್ರಿ, ತನಗೆ ಸಮಸ್ಯೆಯನ್ನ ಗಂಡನ ಬಳಿ ಹೇಳಿದಳು, ನನಗೆ ಮಗು ಇಲ್ಲ, ಕೊಡು ಎಂಬುದಾಗಿ. ಆದರೆ ಅನೇಕ ವರ್ಷಗಳು ಬಂಜೆಯಾಗಿದ್ದಳು. ಆದರೆ ಯಾವಾಗ ಅವಳು ದೇವರ ಸಮ್ಮುಖದಲ್ಲಿ ಬಂದು ತನ್ನ ಸಮಸ್ಯೆಗಳನ್ನ ಹೇಳಿಕೊಂಡಳು, ಆ ಸಮಯದಲ್ಲಿ ದೇವರು
ಅವಳ ಜೀವನದಲ್ಲಿ ಅದ್ಭುತವನ್ನ ಮಾಡಿದರು. ಪ್ರಿಯ ವೀಕ್ಷಕರೇ, ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಬಲ್ಲವನಾದ ದೇವರ ಬಳಿಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ಹೇಳಿರಿ. ಅನೇಕ ಕುಟುಂಬಗಳಲ್ಲಿ ಸಮಸ್ಯೆಗಳು ಬರುತ್ತದೆ. ವಿಶೇಷವಾಗಿ ಹೊಸದಾಗಿ ಮದುವೆಯಾದವರ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರ್ತದೆ. ಯಾಕೆಂದರೆ ಇವರು ಬಂದಂಥ ಹಿನ್ನೆಲೆ ಒಂದು, ಅವರು ಬಂದದ್ದು ಒಂದು ಹಿನ್ನೆಲೆ ಕುಟುಂಬ. ಆದರೆ ಅನೇಕ ಕುಟುಂಬಗಳ ಸಮಸ್ಯೆಗಳು ದೊಡ್ಡದಾಗಿದೆ. ಕಾರಣ ಏನು ಗೊತ್ತೇ? ಇವರು ಸಮಸ್ಯೆಗಳನ್ನು ನಿಮ್ಮ ಪೋಷಕರ ಬಳಿಯಲ್ಲಿ ಹೇಳ್ತೀರಾ, ಹುಡುಗಿ ತನ್ನ ತಂದೆ ತಾಯಿ ಬಳಿಯಲ್ಲಿ ಹೇಳುತ್ತಾಳೆ, ಹುಡುಗ ತನ್ನ ತಂದೆ ತಾಯಿ ಬಳಿಯಲ್ಲಿ ಹೇಳುತ್ತಾನೆ. ಹೀಗೆ ಇರುವ ಸಮಸ್ಯೆಯನ್ನು ದೊಡ್ಡ ಸಮಸ್ಯೆಗಳಾಗಿ ಮಾಡಿ ಎಷ್ಟೋ ಕುಟುಂಬಗಳು ಚದುರಿಸಲ್ಪಟ್ಟಿವೆ, ಹಾಳಾಗಿ ಹೋಗಿದೆ. ಆದರೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಮನುಷ್ಯರ ಬಳಿ ತಗೊಂಡು ಹೋದರೆ ಇಷ್ಟಿರೋ ಸಮಸ್ಯೆಯನ್ನು ಅವರು ಇನ್ನೂ ದೊಡ್ಡದಾಗಿ ಮಾಡ್ತಾರೆ. ಆದರೆ ನಿನ್ನ ಸಮಸ್ಯೆಯನ್ನು ದೇವರ ಮುಂದೆ ತರೋದಾದರೆ ಮಂಜಿನಂತೆ ಅದು ಕರಗಿ ಹೋಗ್ತದೆ. ದೇವರು ಎಲ್ಲ ವಿಧದಲ್ಲಿ ನಿನಗೆ ಸಹಾಯ ಮಾಡ್ತಾರೆ. ಮೂರನೇದಾಗಿ, ಅವಳು ಯೆಹೋವನಲ್ಲಿ ಭಕ್ತಿ ಉಳ್ಳವಳಾಗಿದ್ದಳು. ನೋಡಿ, ಅವಳು ಎಲೀಷನ ಬಳಿ ಬಂದು 3ನೇ ವಾಕ್ಯದ 4ನೇ ಅಧ್ಯಾಯ 1ನೇ ವಾಕ್ಯ ಬಿ ಪಾರ್ಟ್ ಹೇಳಲ್ಪಟ್ಟಿದೆ, ನನ್ನ ಗಂಡನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆಂಬುದು ನಿನಗೆ ಗೊತ್ತುಂಟಲ್ಲ. ನೋಡ್ರಿ, ಅವರ ಗಂಡ ಕುಡಿಯುವವನಾಗಿರಲಿಲ್ಲ, ಅವನ ಗಂಡ ಜೂಜಾಡುವವನಾಗಿರಲಿಲ್ಲ. ಏನೋ ಒಂದು ಕೆಟ್ಟ ಕೆಲಸ ಮಾಡಿ ಸಾಲ ಮಾಡಿ ಮನೆಯಲ್ಲಿ ಒಂದು ಬೇಡಾದ ವ್ಯಕ್ತಿಯಾಗಿರಲಿಲ್ಲ. ಅವಳ ಗಂಡನು ಪ್ರವಾದಿಯಾಗಿದ್ದ, ಅವಳ ಗಂಡನು ಭಯಭಕ್ತಿ ಉಳ್ಳವನಾಗಿದ್ದ. ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆಯನ್ನು ನಾವು ಕೇಳಬಹುದು, ಏನು? ನೀತಿವಂತನಿಗೆ ಕಷ್ಟಗಳು ಯಾಕೆ? ಅವನು ಭಕ್ತಿ ಉಳ್ಳವನಾಗಿದ್ದ, ಅವನು ದೇವರ ಸೇವೆ ಮಾಡುತ್ತಾ ಇದ್ದ. ಹಾಗಿರುವುದಾದರೆ ಅಂಥವರಿಗೆ ಯಾಕೆ ಕಷ್ಟಗಳು ಬರ್ತದೆ? ನೋಡಿ, ಭಕ್ತಿ ಉಳ್ಳವರಿಗೆ ಕಷ್ಟಗಳು ಬಂದೇ ಬರ್ತದೆ. ನೋಡಿ, ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥ ಕಾರ್ಯವೇನಂತ ಹೇಳಿದ್ರೆ, ಕಷ್ಟ ಎಲ್ಲರಿಗೆ ಬರುತ್ತದೆ. ಕಷ್ಟ ಒಂದು ಶಾಪವಲ್ಲ, ಕಷ್ಟ ದೇವರು ಕೊಡುವಂಥ ಶಿಕ್ಷೆಯಲ್ಲ. ಪ್ರತಿಯೊಬ್ಬರು ಈ ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗಬೇಕಾಗಿದೆ. ನೋಡಿ, ಒಂದು ಗಾದೆ ಮಾತು ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಕಷ್ಟಗಳು ಮನುಷ್ಯನಿಗೆ ಬಾರದೆ ಮರಕ್ಕೆ ಬರುತ್ತವೆಯಾ? ಹಾಗಾದರೆ ಕಷ್ಟಗಳು ಮರಕ್ಕೆ ಬರುವುದಿಲ್ಲ, ಕಷ್ಟಗಳು ಮನುಷ್ಯರಿಗೆ ಬರುತ್ತದೆ. ನಿಮ್ಮ ಜೀವಿತದ ಪ್ರತಿಕೂಲದ ಪರಿಸ್ಥಿತಿಯನ್ನು ದೇವರು ಅನುಕೂಲ ಪರಿಸ್ಥಿತಿಯಾಗಿ ದೇವರು ಮಾರ್ಪಡಿಸ್ತಾನೆ. ಯಾವಾಗಂತ ಹೇಳಿದ್ರೆ, ನೀವು ದೇವರ ಬಳಿಯಲ್ಲಿ ಬರುವಾಗ, ನಿಮ್ಮ ಸಮಸ್ಯೆಗಳನ್ನು ದೇವರ ಬಳಿಯಲ್ಲಿ ಹೇಳುವಾಗ. ಕಷ್ಟಗಳೇ ಜೀವನವಲ್ಲ, ಆದರೆ ಕಷ್ಟಗಳು ಜೀವನದ ಒಂದು ಭಾಗವಾಗಿದೆ. ಸತ್ಯವೇದದಲ್ಲಿ ದೇವರು ಎಲ್ಲಿ ಕೂಡ ನಿಮಗೆ ಕಷ್ಟಗಳು ಬರುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿಲ್ಲ, ಆದರೆ ಕಷ್ಟಗಳ ಮಧ್ಯದಲ್ಲಿ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಕೀರ್ತನೆ 34:19ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಬಿಡಿಸುತ್ತಾನೆ. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಾಕ್ಯ ಹೇಳುತ್ತದೆ, ನಿಮ್ಮ ಶಿಲುಬೆಯನ್ನು ನೀವು ಹೊತ್ತುಕೊಳ್ಳಬೇಕು. ನೋಡಿ, ಇವತ್ತು ಅನೇಕ ಜನರು ಯೇಸು ಸ್ವಾಮಿ ಹೇಳಿದ್ದಾರೆ ಶಿಲುಬೆಯನ್ನು ಹೊತ್ತುಕೊಳ್ಳಬೇಕೆಂಬುದಾಗಿ ಬಂಗಾರದ ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುತ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿ ಆ ಶಿಲುಬೆಯ ಕುರಿತಾಗಿ ಮಾತನಾಡುತ್ತಾ ಇಲ್ಲ. ಕಷ್ಟದ ಶಿಲುಬೆ. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಕಷ್ಟಗಳು ಬಂದೇ ಬರುತ್ತದೆ, ಆದರೆ ಆ ಕಷ್ಟ ಕಾಲಗಳಲ್ಲಿ ದೇವರನ್ನು ಹುಡುಕಿರಿ, ದೇವರು ನಿಮಗೆ ಬಿಡುಗಡೆಯನ್ನು ಕೊಡುತ್ತಾರೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ ಕೂಡ ದೇವರು ಒಂದು ವಾಗ್ದಾನವನ್ನು ಮಾಡಿದ್ದಾರೆ. ಯೋಹಾನ ಬರೆದ ಸುವಾರ್ತೆ 16:33ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಸಂಕಷ್ಟಗಳ ಸಮಯ ಬಂದೇ ಬರುತ್ತದೆ. ಭಯಪಡಬೇಡಿ, ಲೋಕವನ್ನು ಜಯಿಸಿದ ಯೇಸು ನಿಮ್ಮೊಂದಿಗೆ ಇದ್ದಾರೆ. ನೋಡಿ, ಹಳ್ಳಿಯಲ್ಲಿ ಇರುವವರಿಗೂ ಕಷ್ಟ ಇದೆ, ಡೆಲ್ಲಿಯಲ್ಲಿ ಇರೋರಿಗೂ ಕಷ್ಟ ಇದೆ, ಕಾಶ್ಮೀರದಲ್ಲಿ ಇರೋರಿಗೂ ಕಷ್ಟ ಇದೆ, ಕನ್ಯಾಕುಮಾರಿ ಇಲ್ಲಿ ಇರುವವರಿಗೂ ಕೂಡ ಕಷ್ಟಗಳಿದೆ. ಆದರೆ ಕಷ್ಟಗಳೇ ಜೀವನ ಅಲ್ಲ. ಆ ಕಷ್ಟಗಳ ಮಧ್ಯದಲ್ಲಿ ನೀನು ದೇವರನ್ನು ಹಿಡಿದುಕೊಂಡು ಜೀವಿಸುವುದಾದರೆ ನಿನ್ನ ಕಷ್ಟಗಳನ್ನು ನೀನು ಜಯಿಸಬಹುದು. ಒಂದು ಕತೆ ನನಗೆ ನೆನಪಿಗೆ ಬರುತ್ತದೆ. ಒಂದು ಪ್ರಾಯದ
ಕತ್ತೆಯ ಕುರಿತಿರುವಂಥ ಒಂದು ಕತೆ. ಒಬ್ಬ ಅಗಸನ ಬಳಿಯಲ್ಲಿ ಒಂದು ನಿಷ್ಪ್ರಯೋಜಕವಾದಂಥ ಒಂದು ಮುದಿ ಕತ್ತೆ ಇತ್ತು. ಅದನ್ನು ಹೇಗೆ ತೊಲಗಿಸುವುದು, ಅದು ಯಾವುದಕ್ಕೂ ಉಪಯೋಗ ಇಲ್ಲೆಂಬುದಾಗಿ ಸದಾಕಾಲ ಅವನಿಗೆ ಕಾಡುತ್ತಾ ಇತ್ತು. ಒಮ್ಮೆ ಅವನಿಗೆ ಅಪಾಯ ಹೊಳೆಯಿತು. ಅವನ ಮನೆಯ ಮುಂದೆ ಇದ್ದಂಥ ಒಂದು ಅಪಾಯಕಾರಿಯಾದಂಥ ಹಾಳು ಬಾವಿ ಇತ್ತು. ಕತ್ತೆಯನ್ನು ಅದರೊಳಗೆ ನೂಕಿ ಮೇಲೆ ಮಣ್ಣು ಹಾಕಿಬಿಟ್ಟರೆ ಕತ್ತೆ ಸಮಸ್ಯೆ ಪರಿಹಾರವಾಗ್ತದೆ ಎಂಬುದಾಗಿ ಭಾವಿಸಿ ಅವನನ್ನು ಹಾಳು ಬಾವಿಯನ್ನು ಮುಚ್ಚಿದಂತೆ ಆಗುತ್ತದೆ, ಕತ್ತೆಯನ್ನು ಕೂಡ ಅದರಲ್ಲಿ ಮುಚ್ಚಿ ಸಾಯಿಸುವುದು ಆಗುತ್ತದೆ ಎಂಬುದಾಗಿ ಒಂದು ಹಾಳಾದ ಒಂದು ಬಾವಿಯಲ್ಲಿ ಈ ಕತ್ತೆಯನ್ನು ತಳ್ಳಿ ಆ ಮಣ್ಣನ್ನು ಅದರ ಮೇಲೆ ಸುರಿಯತೊಡಗಿದ. ಆದರೆ ಅವನ ನಿರೀಕ್ಷೆ ಫಲಿಸಲಿಲ್ಲ. ಮಣ್ಣು ಆ ಕತ್ತೆಯ ಮೇಲೆ ಬಿದ್ದಂತಲ್ಲ, ಅದು ಕೆಳಗೆ ಕೊಡವಿ ಅದನ್ನು ಕೆಡವಿ ಅದರ ಮೇಲೆ ನಿಂತುಕೊಂಡು ಮೇಲೇರತೊಡಗಿತು. ಹೀಗೆ ಬಾವಿಯ ತುಂಬ ಮಣ್ಣನ್ನು ಹಾಕಿದಾಗ ಕತ್ತೆ ಪೂರ್ತಿಯಾಗಿ ಅದನ್ನು ಜಾಡಿಸಿಬಿಟ್ಟು ಕೊನೆಯದಾಗಿ ಚಕ್ಕನೆ ನೆಗೆದು ಅದು ಓಡಿ ಹೋಯಿತು. ಅಗಸ ಶ್ರಮಪಟ್ಟು ಹಾಳು ಬಾವಿಯನ್ನು ಮುಚ್ಚಿದ ಅಷ್ಟೇ, ಆದರೆ ಕತ್ತೆ ಸಾಯದೆ ಬುದ್ಧಿವಂತಿಕೆಯಿಂದ ಬದುಕಿಕೊಂಡಿತು. ಹೌದು ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಕೂಡ ಬರುವ ಸಮಸ್ಯೆಗಳನ್ನು ನೀನು ಜಾಡಿಸುವುದನ್ನು ಕಲಿಯಬೇಕು. ಆ ಕಷ್ಟಗಳನ್ನು ನಿಮ್ಮ ಮೇಲೆ ಬಂದು ಬೀಳುವಾಗ ಅದನ್ನು ಹೊತ್ತುಕೊಂಡು ಹಾಗೇ ಹೋದರೆ ಒಂದು ದಿವಸ ನಮಗೆ ನಾಶನ ಉಂಟಾಗ್ತದೆ. ಆದರೆ ಬರುವ ಕಷ್ಟಗಳನ್ನು ಸಮಸ್ಯೆಗಳನ್ನು ನೀವು ಬೀಸಾಕಿ ಜಾಡಿಸಿ ನೀವು ಮುಂದೆ ಹೋಗುವುದಾದರೆ ಏನೇ ಬರಲಿ ಒಂದು ಕೈ ನೋಡೇ ಬಿಡ್ತಾನೆ, ಏನೇ ಬರಲಿ ಈ ಕಷ್ಟಗಳನ್ನು ಯೇಸುವಿನ ನಾಮದಲ್ಲಿ ಜಯಿಸ್ತೇನೆ ಎಂಬುದಾಗಿ ಮುಂದುವರಿಯುವುದಾದರೆ ನಿಶ್ಚಯವಾಗಿ ನಿಮ್ಮ ಕಷ್ಟಗಳನ್ನು ನೀವು ಜಯಿಸಬಹುದು. ತತ್ವಜ್ಞಾನಿಯಾದಂಥ ಡೇವಿಡ್ ಬ್ರಿಕ್ಲಿಯ ಹೀಗೆ ಹೇಳಿದ್ದಾರೆ, ಯಶಸ್ವಿ ವ್ಯಕ್ತಿ ಯಾರೆಂದರೆ ತನ್ನಂಥ ಇತರರು ಎಸೆಯುವ ಇಟ್ಟಿಗೆಗಳಿಂದ ಭದ್ರ ಬುನಾದಿಯನ್ನು ನಿರ್ಮಿಸಬಲ್ಲವನು. ಜನರು ನಿಮ್ಮ ವಿರೋಧವಾಗಿ ಇಟ್ಟಿಗೆಗಳನ್ನು, ಸವಾಲುಗಳನ್ನು, ಸಮಸ್ಯೆಗಳನ್ನು ಎಸೆಯಬಹುದು, ಆದರೆ ನಿಮ್ಮ ಜೀವಿತದಲ್ಲಿ ಅದನ್ನು ಭದ್ರ ಬುನಾದಿಯಾಗಿ ಮಾಡಿಕೊಳ್ಳಿರಿ. ಒಬ್ಬ ವ್ಯಕ್ತಿ ಹೇಳಿದ, ನಿನಗೆ ಶಾಪ ಕೊಟ್ಟು ಬಿಡ್ತೇನೆ ಎಂಬುದಾಗಿ ಒಬ್ಬ ಸಾಧು ವ್ಯಕ್ತಿ ಹೇಳಿದ. ಅದನ್ನು ಸರಿಯಾಗಿ ಕೇಳಿಸಿಕೊಳ್ಳದ ಒಬ್ಬ ಭಕ್ತ, ನೀನು ಚಾಪೆ ಕೊಟ್ಟರೆ ನಾನು ಅದನ್ನು ಹಾಸಿಕೊಂಡು ಮಲಗಿ ಬಿಡ್ತೇನೆ ಎಂಬುದಾಗಿ ಹೇಳಿದ. ಹೌದು ಪ್ರಿಯರೇ, ದೇವಜನರೇ, ಕಷ್ಟಗಳು ನಿಮ್ಮ ಬಳಿ ಬರುವಾಗ ಅವುಗಳ ಮಧ್ಯದಲ್ಲಿ ದೇವರನ್ನು ಹುಡುಕಿರಿ, ಆತುಕೊಳ್ಳ್ರೆ ನೀವು ಜಯಿಸಬಹುದು. ಯೋಬನನ್ನು ನೋಡ್ರಿ, ಅವನ ಕಷ್ಟ ಕಾಲದಲ್ಲಿ ಕೂಡ ಆ ಕಷ್ಟಗಳನ್ನು ಹೇಗೆ ಎರಡರಷ್ಟಾಗಿ ಆಶೀರ್ವಾದವನ್ನು ಮಾಡಿಕೊಂಡೆಂಬುದಾಗಿ. ಕಷ್ಟಗಳು ನಿಮ್ಮ ಕಡೆ ಕಲ್ಲಿನ ಹಾಗೆ ಬರುವಂಥದ್ದಾಗಿರಬಹುದು, ಆದರೆ ಆ ಕಲ್ಲುಗಳ ಮುಖಾಂತರವಾಗಿ ನೀವು ಮನೆಯನ್ನು ಮಾಡಿಕೊಳ್ಳಬಹುದು, ಇಲ್ಲವೆಂದರೆ ನಿಮ್ಮ ಮನೆಯನ್ನು ಕೆಡವಿಕೊಳ್ಳಬಹುದು. ಆದ್ದರಿಂದ ಕಷ್ಟವೇ ಜೀವನ ಅಲ್ಲ, ನಿಮ್ಮ ಕಷ್ಟಗಳ ಮಧ್ಯದಲ್ಲಿ ದೇವರು ಸಹಾಯ ಮಾಡುತ್ತಾರೆ. ಹಾಗಾದರೆ ನಾನು ಈ ದಿನ 3 ಸಂಗತಿಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಂಡೆ. ಇದನ್ನು ಸತತವಾಗಿ ನಾನು ನಿಮ್ಮೊಂದಿಗೆ ಮಾತನಾಡಲಿಕ್ಕಿದ್ದೇನೆ. ಸಂಕಷ್ಟಗಳ ಮಧ್ಯದಲ್ಲಿ ದೇವರು ನಿಮಗೆ ಸಹಾಯ ಮಾಡುವನು. ಯಾವಾಗ ಸಹಾಯ ಮಾಡುವನು? ನಾನು ಮೊದಲನೇದಾಗಿ ತಿಳಿಸಿದ ಹಾಗೆ ಎಲಿಷನ ಬಳಿಯಲ್ಲಿ ಆ ಸ್ತ್ರೀ ಬಂದ ಹಾಗೆ ನಾವು ಕೂಡ ದೇವರ ಬಳಿಯಲ್ಲಿ ಬರುವುದನ್ನು ಕಲಿಯಬೇಕು. ಏನೇ ಕಷ್ಟ ಇರಲಿ, ಏನೇ ದುಃಖ ಇರಲಿ, ಏನೇ ಸವಾಲುಗಳಿರಲಿ, ಏನೇ ವ್ಯಾಧಿಗಳಿರಲಿ, ಏನೇ ರೋಗಗಳಿರಲಿ, ನೀವು ಮಾಡಬೇಕಾದದ್ದು ಇಷ್ಟೇ, ಪರಿಹಾರ ದೇವರ ಬಳಿ. ನೀವು ದೇವರ ಬಳಿಯಲ್ಲಿ ಬರಬೇಕು. ಎರಡನೇದಾಗಿ ಆ ಪ್ರವಾದಿಯ ಹೆಂಡತಿ ತನ್ನ ಎಲ್ಲ ಸಮಸ್ಯೆಗಳನ್ನು ಎಲಿಷನ ಬಳಿಯಲ್ಲಿ ಹೇಳಿಕೊಂಡಳು. ನೀವು ಕೂಡ ನಿಮ್ಮ ಎಲ್ಲ ಸಂಕಷ್ಟಗಳನ್ನು, ನಿಮ್ಮ ಎಲ್ಲ ಕಷ್ಟಗಳನ್ನು ಮನುಷ್ಯರ ಬಳಿಯಲ್ಲಿ ಹೇಳಬೇಡ್ರಿ, ದೇವರ ಬಳಿಯಲ್ಲಿ ಹೇಳ್ರಿ. ಏನೇ ಕಷ್ಟಗಳು ಬರಲಿ, ಕೊನೆಯದಾಗಿ ದೇವರ ಬಳಿಯಲ್ಲಿ ಬರಬೇಡ್ರಿ, ಮುಂಚಿತವಾಗಿಯೇ ದೇವರ ಬಳಿಯಲ್ಲಿ ಬಂದು ನೀವು ಅದ್ಭುತಗಳನ್ನು ನೀವು ಹೊಂದಿಕೊಳ್ಳ್ರಿ. ಮೂರನೇದಾಗಿ ನಾನು ಹೇಳಿದೆ, ಕಷ್ಟಗಳು ಭಕ್ತಿಯುಳ್ಳ ಮನುಷ್ಯನಿಗೆ ಬಂದೇ ಬರುತ್ತದೆ. ನೀವು ಕಷ್ಟಗಳು ಅನುಭವಿಸುವಂಥದ್ದು ಶಾಪ ಎಂಬುದಾಗಿ ಭಾವಿಸಬಾರದು. ಕಷ್ಟಗಳು ಏನೋ ತಪ್ಪು ಮಾಡಿದ್ರಿಂದ ಬಂದಿದೆ ಎಂಬುದಾಗಿ ನೀವು ಭಾವಿಸಬಾರದು. ಪ್ರತಿಯೊಬ್ಬನಿಗೂ ಕಷ್ಟಗಳಿದೆ. ಯೇಸು ಸ್ವಾಮಿ ಈಗಾಗಲೇ ತಿಳಿಸಿದ ಹಾಗೆ ಲೋಕದಲ್ಲಿ ನಿಮಗೆ ಕಷ್ಟಗಳು ಉಂಟು, ಆದರೂ ಅವುಗಳನ್ನು ನೀವು ಜಯಿಸುವಿರಿ ಎಂಬುದಾಗಿ ದೇವರು ಹೇಳಿದ್ದಾರೆ. ಹಾಗೆ ಇರುವುದಾದರೆ ನಮ್ಮ ಜೀವನದಲ್ಲಿ ಕಷ್ಟ
ಕಷ್ಟಗಳು ಬರುವಾಗ ಅದು ದೇವರ ಶಿಕ್ಷೆ ಎಂಬುದಾಗಿ ಭಾವಿಸಬಾರದು. ನೀತಿವಂತನಿಗೆ ಸಂಭವಿಸುವ ಅನೇಕ ಕಷ್ಟವಿದ್ದರೂ ನೆನಪು ಮಾಡಿಕೊಳ್ಳ್ರಿ, ಯೆಹೋವನು ಅವೆಲ್ಲವುಗಳಿಂದ ದೇವರು ನಿಮಗೆ ಬಿಡುಗಡೆಯನ್ನು ಕೊಡುತ್ತಾನೆ. ಕೊನೆಯದಾಗಿ ಆ ಕಥೆಯನ್ನು ನಾನು ಹೇಳಿದೆ. ಅದು ಹೇಗೆ ದಾಟಿಸಿಬಿಟ್ಟು ಹೇಗೆ ಬದುಕಿಕೊಳ್ತೋ ಅದೇ ಪ್ರತಿಯೊಂದು ಕಷ್ಟಗಳು ಬರುವಾಗ ಯೇಸುವಿನ ನಾಮದಲ್ಲಿ ಜಾಡಿಸಿಬಿಟ್ಟು ನೀವು ನಿಮ್ಮ ಜೀವಿತದಲ್ಲಿ ಜೀವಿಸ್ರೆ ನೀವು ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತೀರಾ. ಹಾಗಿರೋದಾದರೆ ಮುಂದಿನ ಭಾಗದಲ್ಲಿ ಸತತವಾಗಿ ನಿಮ್ಮ ಕಷ್ಟ ಕಾಲಗಳಲ್ಲಿ ಸಹಾಯ ಮಾಡುವ ದೇವರ ಕುರಿತಾಗಿ ನಾನು ಮುಂದುವರಿಸಿಕೊಂಡು ಆ ವಾಕ್ಯಗಳನ್ನು ನಿಮ್ಮೊಂದಿಗೆ ನಾನು ಮಾತನಾಡ್ತೇನೆ. ತಪ್ಪದೆ ಅದನ್ನು ವೀಕ್ಷಿಸ್ರೆ ಈ ಸಮಯದಲ್ಲಿ ಕೂಡ ನಾನು ನಿಮಗಾಗಿ ಪ್ರಾರ್ಥಿಸುವಂಥ ಒಂದು ಸಮಯ. ಕಣ್ಗಳು ಮುಚ್ಚಿ ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ಪರಲೋಕದಲ್ಲಿ ವಾಸ ಮಾಡುವ ದೇವರೇ, ನಮ್ಮ ಸಂಕಷ್ಟಗಳಲ್ಲಿ ನೀವು ಅದ್ಭುತವನ್ನು ಮಾಡುವಂಥ ದೇವರು. ಹೇಗೆ ದೇವರೇ ಒಬ್ಬ ಪ್ರವಾದಿಯ ಹೆಂಡತಿ ಎಲ್ಲವನ್ನ ಕಳ್ಕೊಂಡು ಸಾಲದ ಪರಿಸ್ಥಿತಿಯಲ್ಲಿ ಎಲೀಷನ ಬಳಿಯಲ್ಲಿ ಬಂದಳು, ನಾವು ಕೂಡ ನಮ್ಮ ಕಷ್ಟದಲ್ಲಿ ನಿಮ್ಮ ಬಳಿ ಬರುವಂತೆ ಹೇಗೆ ತನ್ನ ಕಷ್ಟಗಳನ್ನು ಎಲೀಷನ ಬಳಿ ಹೇಳಿಕೊಂಡ್ಲ, ನಾವು ನಮ್ಮ ಕಷ್ಟಗಳನ್ನು ದೇವರ ಬಳಿ ಹೇಳಿಕೊಳ್ಳುವಂತೆ ಭಕ್ತಿಯುಳ್ಳವನಿಗೆ ಕಷ್ಟಗಳು ಬಂದಾಗಲೂ ಕೂಡ ದೇವರೇ ಸ್ತೋತ್ರ, ನೀವು ಅವೆಲ್ಲವುಗಳಿಂದ ಬಿಡುಗಡೆ ಕೊಡ್ತೀವಿ ಎಂಬುದಾಗಿ ಹೇಳಿದ್ದೀರಾ. ಅದೇ ವಿಧದಲ್ಲಿ ನಮಗೆ ಬಿಡುಗಡೆಯನ್ನು ಕೊಡ್ರಿ. ವಿಶೇಷವಾಗಿ ಎಲ್ಲ ಪ್ರಿಯ ವೀಕ್ಷಕರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಸ್ವಾಮಿ, ಸಂಕಷ್ಟಗಳೇ ಜೀವನವಲ್ಲ. ಆ ಸಂಕಷ್ಟಗಳ ಮಧ್ಯದಲ್ಲಿ ದೇವರೇ ನಿನ್ನ ಪರಿಹಾರ ಉಂಟಾಗಲಿ, ನಿನ್ನ ಆಶೀರ್ವಾದ ಉಂಟಾಗಲಿ, ನಿನ್ನ ಆರೋಗ್ಯ ಉಂಟಾಗಲಿ, ನಿನ್ನ ಬಲ ಉಂಟಾಗಲಿ, ನಿನ್ನ ಕೃಪೆ ಉಂಟಾಗಲಿ. ನೋಡುವಂಥ ಎಲ್ಲರನ್ನ ಆಶೀರ್ವದಿಸ್ರಿ. ನಿನ್ನ ನಾಮ ಮಾತ್ರ ಮಹಿಮೆ ಉಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ತಪ್ಪದೆ ಆಸರೆ ಟಿವಿಯನ್ನು ವೀಕ್ಷಿಸಿ ದೇವರು ನಿಮ್ಮ ಜೀವನದಲ್ಲಿ ಇನ್ನೂ ಒಳ್ಳೆಯ ಸಂಗತಿಗಳನ್ನು ಮಾಡಲಿ.